ಸ್ಲೀಪ್, ನಿದ್ರೆ. ಈ ನಿದ್ರೆ ಅಂತ ಹೇಳೋದು ಮನುಷ್ಯನಿಗೆ ತುಂಬ ಅಗತ್ಯ ಅಲ್ವಾ. ಈಗ ಈ ಸ್ಲೀಪ್ ಡಿಸ್ಟರ್ಬೆನ್ಸ್ ಆದರೆ ತುಂಬ ಪ್ರಾಬ್ಲಮ್ ಆಗ್ತದೆ. ಸ್ಲೀಪ್ ಡಿಸ್ಟರ್ಬೆನ್ಸನ್ನು ಸರಿ ಮಾಡೋದು ಹೇಗೆ, ಆಮೇಲೆ ಸ್ಲೀಪ್ ಬರುವ ಹಾಗೆ, ಚೆನ್ನಾಗಿ ಡೀಪ್ ಸ್ಲೀಪ್ ಬರುವ ಹಾಗೆ ಮಾಡೋದು ಹೇಗೆ ಅಂತ ಹೇಳುವಂಥದ್ದಕ್ಕೆ ಈ ವಿಡಿಯೋ ಮಾಡಿರೋದು. ಇನ್ನು ಸ್ಲೀಪ್ ಇಲ್ಲದಿದ್ದರೆ ಏನೆಲ್ಲ ತೊಂದರೆ ಆಗ್ತದೆ, ನಿಮಗೆ ಫೋಕಸ್ ಇರೋದಿಲ್ಲ, ಬೆಳಿಗ್ಗೆ ಫ್ರೆಶ್ನೆಸ್ ಇರೋದಿಲ್ಲ, ಆಮೇಲೆ ನಿಮ್ಮ ಎಲ್ಲ ಆ್ಯಕ್ಟಿವಿಟಿಗಳಲ್ಲಿ ನಿಮಗೆ ಶಾರ್ಪ್ನೆಸ್ ಇರೋದಿಲ್ಲ. ಹಾಗಿರುವಾಗ ಈ ಸ್ಲೀಪನ್ನು ಇಂಪ್ರೂವ್ ಮಾಡಲಿಕ್ಕೆ ತುಂಬ ಸುಲಭವಾದ ಮೆಥಡ್ಸ್ ನಾನು ಹೇಳಿಕೊಡ್ತೇನೆ. ಒಂದು ಏನು ಅಂತಂದರೆ, ನಿಮ್ಮ ಮಲಗುವ ಕೋಣೆಯನ್ನು ತುಂಬ ಕ್ಲೀನಾಗಿಡಿ. ಧೂಳು ಆ ಥರದ ಆಚೆ ಈಚೆ ಬಿಸಾಡೋದು, ಅಂದರೆ ಕ್ಲಟರಿಂಗ್ ಅಂತ ಹೇಳ್ತೇವೆ, ಅದನ್ನು ಮಾಡಬಾರ್ದು. ಆದಷ್ಟು ರೂಮನ್ನು ತುಂಬ ನೀಟಾಗಿ ಇಡಬೇಕು. ಆದಷ್ಟು ಲೈಟ್ ಶೇಡ್ಸ್, ವೈಟ್, ಕ್ರೀಮ್ ಆ ಥರದ ಕಲರ್ಸನ್ನು ಗೋಡೆಗೆ ಪೇಂಟ್ ಮಾಡಬೇಕು. ಆದರೆ ಅದೇ ಥರದ ಪರದೆಗಳು ಅಥವಾ ಬೆಡ್ಶೀಟ್ಗಳನ್ನು ಯೂಸ್ ಮಾಡಬೇಕು. ಆದಷ್ಟು ಡಾರ್ಕ್ ಕಲರ್ಸನ್ನು ಯೂಸ್ ಮಾಡಬಾರ್ದು. ಆಮೇಲೆ ನಿಮ್ಮ ರೂಮು ತುಂಬ ಕವರ್ಡ್ ಆಗಿರಬೇಕು. ಅದರಲ್ಲಿ ಸ್ಟ್ರೀಟ್ ಲೈಟ್ ಒಳಗೆ ಬರಬಾರ್ದು, ತುಂಬ ಡಾರ್ಕ್ನೆಸ್ ಇರಬೇಕು. ಡಾರ್ಕ್ ಆದಷ್ಟು ನಮ್ಮ ಬ್ರೈನಿಗೆ ಸಿಗ್ನಲ್ ಹೋಗ್ತದೆ ಇದು ಮಲಗುವ ಸಮಯ ಅಂಥೇಳಿ. ಆದ ಕಾರಣ ಮುಂಚೆ ಕರೆಂಟ್ ಇಲ್ಲದ ಸಮಯದಲ್ಲಿ ಬೇಗ 7:30-8 ಗಂಟೆಗೆ ಜನ ಮಲಗ್ತಿದ್ರು. ಯಾಕಂದರೆ ನಮ್ಮ ಬ್ರೈನಿಗೆ ಆ ಸಿಗ್ನಲ್ ಸಿಗ್ತಿತ್ತು, ಅದನ್ನು ಮಲಗಬೇಕು ಅಂತ ಹೇಳುವಂಥ ಬಾಡಿ ಅದನ್ನು ಕ್ರಿಯೇಟ್ ಮಾಡ್ತಿತ್ತು. ಈಗ ತುಂಬ ಲೈಟ್ಗಳೆಲ್ಲ ಜಾಸ್ತಿ ಇದ್ದ ಕಾರಣ ಇನ್ನು ನಮ್ಮ ಮೈಂಡಿಗೆ ಡಿಸ್ಟರ್ಬೆನ್ಸ್ ಆಗ್ತದೆ. ಇದು ಹಗಲು ಅಂತ ಹೇಳುವಂಥ ಒಂದು ಭ್ರಮೆ ಉಂಟಾಗ್ತದೆ. ಆದ ಕಾರಣ ಇನ್ನು ಎಚ್ಚರವಾಗಿರಬೇಕು ಅಂತ ಹೇಳುವಂಥ ಸೆನ್ಸ್ ಇರ್ತದೆ. ಇನ್ನು ಮೀಡಿಯಾ, ಆದಷ್ಟು ಮೊಬೈಲನ್ನು ಕಡಿಮೆ ಮಾಡಬೇಕು. 8-8:30 ಮೊಬೈಲ್ ಸ್ಟಾಪ್ ಮಾಡಿ 10:00 ಮಲಗಬೇಕು. ಅದನ್ನು ಆದಷ್ಟು ಟ್ರೈ ಮಾಡಲಿಕ್ಕೆ ನೋಡಿ. ಆದಷ್ಟು ಫುಡ್ಡನ್ನು ಸ್ವಲ್ಪ ಬೇಗ ತಗೊಂಡ್ರೆ ನಿದ್ದೆ ಡೀಪ್ ಸ್ಲೀಪ್ ಬರಲಿಕ್ಕೆ ಸಹಕಾರ ಆಗ್ತದೆ. ಇನ್ನು ಈ ಸ್ಲೀಪ್ ಅಂತ ಹೇಳೋದಕ್ಕೆ ಕೆಲವು ಒಂದು ಸ್ಪೆಷಲ್ ಮೆಥಡ್ಸ್ ಫಾಲೋ ಮಾಡ್ಬೋದು ತುಂಬ ನಿದ್ದೆ ಬರೋದಿಲ್ಲ ಅಂತ ಹೇಳಿದರೆ. ಒಂದಂದರೆ ಜಾಸ್ಮಿನ್ ಅಂತ ಹೇಳೋದು, ಮಲ್ಲಿಗೆ. ಈ ಮಲ್ಲಿಗೆಯನ್ನು ನೀವು ಸ್ವಲ್ಪ ನೀವು ಬೆಡ್ಡಿನ ಹತ್ರ ಇಟ್ಕೊಳ್ಬೋದು. ಅದು ಒಂದು ಥರದ ನಿಮಗೆ ಸ್ಲೀಪ್ ಇಂಡ್ಯೂಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುವಂಥ ಒಂದು ಹರ್ಬ್. ಆಮೇಲೆ ಬ್ರಾಹ್ಮಿ, ಅಶ್ವಗಂಧ ಈ ಥರದ ಹರ್ಬ್ಸ್ ನಿಮಗೆ ನಿದ್ರೆ ಬರಲಿಕ್ಕೆ ಸಹಾಯ ಆಗ್ತದೆ. ಇನ್ನು ನಿದ್ರೆ ಬರಲಿಕ್ಕೆ ಕಸಕಸೆ ಸಹ ಹೆಲ್ಪ್ ಆಗ್ತದೆ, ಜಾಯಿಕಾಯಿ ಸಹ ಹೆಲ್ಪ್ ಆಗ್ತದೆ. ಇದು ಸ್ಟ್ರೆಸ್ ರಿಲೀವರ್ಸು ಹೌದು, ಆಮೇಲೆ ನಿದ್ರೆ ಬರಲಿಕ್ಕೆ ಸಹಾಯ ಮಾಡುವಂಥ ಹರ್ಬ್ಸು ಹೌದು. ಇನ್ನು ನಿದ್ರೆ ಬರಬೇಕು ಅಂತ ಇರುವಂಥ ಒಂದು ಮೆಡಿಟೇಷನ್ಗಳಂತ ಹೇಳಿದರೆ, ನಿಮಗೆ ಯಾವ ಮೆಡಿಟೇಷನ್ ಬರೋದಿಲ್ಲ ಅಂತ ಆದರೆ ಜಸ್ಟ್ 100, 99, 98 ಆ ಥರ ಹೇಳೋದು ಇನ್ನೂ ಸಹ ಈಸಿ ನಿಮಗೆ. ಇನ್ನು ಶವಾಸನ ಅಂತ ಮಾಡಿದರೆ ಬಾಡಿಯೆಲ್ಲ ರಿಲ್ಯಾಕ್ಸ್ ಆದ ಹಾಗೆ ನಿಮಗೆ ನಿದ್ದೆ ಬರ್ತದೆ. ಇನ್ನೊಂದು ಸ್ಪೆಷಲ್ ಸೀಕ್ರೆಟ್ ಮೆಥಡ್ ನಾನು ಹೇಳ್ತೇನೆ. ನಮ್ಮ ಪೇಷಂಟ್ಗಳಲ್ಲಿ ತುಂಬ ನಿದ್ರೆ ಬರೋದಿಲ್ಲ, ನಮಗೆ ತುಂಬ ಟ್ರೈ ಮಾಡಿ ನಿದ್ದೆ ಬರೋದಿಲ್ಲ ಅಂತ ಹೇಳಿದರೆ, ನೀವು ಮಧ್ಯಾಹ್ನ 2-3 ಗಂಟೆ ಅಷ್ಟೊತ್ತಿಗೆ ನಿದ್ರೆ ಮಾಡಲಿಕ್ಕೆ ಇರುವಂಥ ಮೂಡನ್ನು ಕ್ರಿಯೇಟ್ ಮಾಡಬೇಕು. ನೀವು ಕೆಲಸ ಮಾಡ್ತಾ ಇರಿ, ಆದರೆ ನಾನು ಇನ್ನು ನಿದ್ರೆಗೆ ಈಗ ಅರ್ಧ ಗಂಟೆ ನಿದ್ರೆ ಮಾಡಲಿಕ್ಕೆ ಹೋಗ್ತೇನೆ ಅಂತ ಹೇಳುವಂಥ ಬಾಡಿಗೆ ಒಂದು ಮೆಸೇಜ್ ಕೊಡಿ. ಆಗಿರುವಾಗ ಅದು ಪ್ರಿಪರೇಷನ್ ಮಾಡಲಿಕ್ಕೆ ಸುಲಭ ಮಾಡ್ಕೊಳ್ತದೆ. ಅದಕ್ಕೆ ಯಾವ ಥರದ ಟ್ರಿಗರ್ ಕೊಡಬೇಡಿ. ಸಿಟ್ಟು, ಬೇಜಾರು ಅಥವಾ ಬೇರೆಯವರೊಟ್ಟಿಗೆ ದೊಡ್ಡ ಸ್ವರದಲ್ಲಿ ಮಾತಾಡೋದು ಆ ಥರದ ಯಾವ ಟ್ರಿಗರ್ ಕೊಡಬೇಡಿ. ಕೂಲ್ ಆಗಿರಿ. ನೀವು ಎಷ್ಟು ಸಮಾಧಾನವಾಗಿ ಇರ್ತೀರಿ, ಎಷ್ಟು ಲೈಟ್ ಫುಡ್ ತಿಂತೀರಿ, ಎಷ್ಟು ಸಾತ್ವಿಕ ಫುಡ್ ತಿಂತೀರಿ, ಅಷ್ಟು ನಿಮಗೆ ನಿದ್ರೆ ಡೀಪ್ ಸ್ಲೀಪ್ ಹೋಗಲಿಕ್ಕೆ ಸಹಾಯ ಆಗ್ತದೆ. ಆಮೇಲೆ ಸ್ಲೀಪ್ ಸೈಕಲನ್ನು ಇಟ್ಕೊಳ್ಳಿ. ಆದಷ್ಟು ಅದೇ ಟೈಮಿಗೆ ಮಲ್ಕೊಂಡು ಅದೇ ಟೈಮಿಗೆ ಹೇಳಿ, ಅದು ಸಹ ನಿಮಗೆ ನಿದ್ದೆಯನ್ನು ಡೀಪ್ ಸ್ಲೀಪ್ ಆಗಲಿಕ್ಕೆ ಸಹಾಯ ಮಾಡ್ತದೆ. ಇನ್ನು ಟೆಂಪ್ರೇಚರನ್ನು ಸ್ವಲ್ಪ ಕಡಿಮೆ ಇಡಬೇಕು. ಆ್ಯಕ್ಚುಲಿ ಸ್ವಲ್ಪ AC ಹಾಕಿದರೆ ನಿದ್ರೆ ಡೀಪ್ ಸ್ಲೀಪ್ ಆಗಲಿಕ್ಕೆ ತುಂಬ ಸಹಕಾರಿ. ಇಲ್ಲದಿದ್ದರೆ ಕಿಟಕಿ ಸಹ ಓಪನ್ ಇಡ್ಬೋದು, ಫ್ರೆಶ್ ಗಾಳಿ ಬರುವಾಗೆ ನೋಡ್ಕೊಳ್ಬೋದು. ಅದು ಸಹ ನಿಮಗೆ ಸ್ಲೀಪನ್ನು ಇಂಡ್ಯೂಸ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಇನ್ನು ಎಲ್ಲರಿಗೂ ಸಣ್ಣ ಸಣ್ಣ ಮಕ್ಕಳಿರುವವರೆಗೂ ಸಹ ಆ ಒಂದು ಸ್ಲೀಪ್ ಸೈಕಲ್ನ ಅಭ್ಯಾಸ ಮಾಡಬೇಕು. 8:30-9 ಗಂಟೆಗೆ ಅವರು ಮಲಗಲಿಕ್ಕೆ ಶುರು ಮಾಡಬೇಕು. ಇಲ್ಲದಿದ್ದರೆ ಏನಾಗ್ತದೆ ಅಂದರೆ, ಮಕ್ಕಳು 11 ಗಂಟೆವರೆಗೆ ಎಚ್ಚರವಾಗಿದ್ದರೆ ತಂದೆ ತಾಯಿಗಳಿಗೆ 12 ಗಂಟೆ 1 ಗಂಟೆ ತನಕ ಮಕ್ಕಳನ್ನೆಲ್ಲ ಮಲಗಿಸಿ ಎಲ್ಲ ಕೆಲಸ ಮಾಡೋ ಹೊತ್ತಿಗೆ ಲೇಟ್ ಆಗ್ತದೆ. ಆದ ಕಾರಣ ಮಕ್ಕಳನ್ನು ಫಸ್ಟ್ ಅಭ್ಯಾಸ ಮಾಡಬೇಕು. ಆದಷ್ಟು 7:30-8 ಗಂಟೆಗೆ ಫುಡ್ ಕೊಟ್ಟು ಅವರನ್ನು ಫಸ್ಟ್ ಮಲಗಿಸ್ಲಿಕ್ಕೆ ಅಭ್ಯಾಸ ಮಾಡಿದರೆ ಆಗ ತಾಯಿಯಂದರಿಗೆ ಸ್ವಲ್ಪ ಮೈಂಡ್ ರಿಲೀಸ್ ಆಗ್ತದೆ. ಮಕ್ಕಳೆಲ್ಲ ಮಲಗಿದ ಮೇಲೆ ಮತ್ತೆ ಅವರು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಊಟ ಎಲ್ಲ ಮಾಡಿ ಮಲಗಲಿಕ್ಕೆ ಸಹಾಯ ಆಗ್ತದೆ. ಅದಕ್ಕೆ ಕಾರಣ ಮಕ್ಕಳಿಗೆ ಸಮೇತ ಆದಷ್ಟು ಸಾತ್ವಿಕ ಆಹಾರ ಕೊಟ್ಟರೆ ಅವರು ಬೇಗ ಮಲಗಲಿಕ್ಕೆ ಮನಸ್ಸು ಮಾಡ್ತಾರೆ. ಇಲ್ಲದಿದ್ದರೆ ತುಂಬ ಖಾರದ ಆಹಾರ ಅಥವಾ ಗ್ಯಾಸ್ಟ್ರಿಕ್ ಆಗುವಂಥ ಆಹಾರ ಎಲ್ಲ ಕೊಡ್ತಾ ಇದ್ದರೆ ಆಮೇಲೆ ಹೇಳ್ತಾ ಇರ್ತಾರೆ, ನೀರು ಕೇಳ್ತಾ ಇರ್ತಾರೆ ಅಥವಾ ಬಾತ್ರೂಮಿಗೆ ಹೋಗ್ತಾ ಇರ್ತಾರೆ. ಆಗ ದೊಡ್ಡವರಿಗೆ ಸ್ಲೀಪ್ ಡಿಸ್ಟರ್ಬೆನ್ಸ್ ಆಗ್ತದೆ. ಆದ ಕಾರಣ ಈ ಸ್ಲೀಪಿಗೋಸ್ಕರ ನಾನು ಕೆಲವು ಉಪಾಯಗಳನ್ನು ಹೇಳಿದ್ದು ನೀವು ಖಂಡಿತವಾಗಿ ಫಾಲೋ ಮಾಡಿ. ಡೀಪ್ ಸ್ಲೀಪಿಂದಾಗಿ ನಿಮಗೆ ತುಂಬ ಸಹಾಯ ಆಗ್ತದೆ. ನಿಮ್ಮ ಕೆಲಸದಲ್ಲಿ ಫೋಕಸ್ ಇರ್ತದೆ, ನಿಮ್ಮ ಲೈಫ್ ಸಹ ಹ್ಯಾಪಿ ಆಗ್ತದೆ, ನಿಮ್ಮ ಮೈಂಡಲ್ಲಿ ಇರುವಂತಹ ಬೇಜಾರುಗಳೆಲ್ಲ ತುಂಬ ಮಟ್ಟಿಗೆ ಕಳೀತದೆ. ಆಮೇಲೆ ನಿಮಗೆ ಎಲ್ಲ ಕಾರ್ಯಗಳಲ್ಲಿಯೂ ಒಂದು ಅನಲೈಸ್ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ. ಥ್ಯಾಂಕ್ ಯು ವೆರಿ ಮಚ್.